ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಿನ್ನೆ ಬ್ಲಾಗ್ ಹಾಕೋಕ್ಕಾಗಲಿಲ್ಲ ರೀ, ಬಿಕಾಸ್ ಸ್ವಲ್ಪ ಬ್ಯುಸಿ ಇದ್ದೆ ನಾನು. ಅದಕ್ಕೆ ಇವತ್ತು ಮೊನ್ನೆ ಬ್ಲಾಗ್ ಏನು ಹಾಕಿದ್ನಲ್ಲ ಅದ್ರದ್ದು ಕಂಟಿನ್ಯೂಸ್ ಪಾರ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಆವತ್ತಿನ ದಿವಸ ಸಾಕಷ್ಟು ಶಾಪಿಂಗ್ ಮಾಡಿದ್ವಿ ನಾವು. ಮತ್ತು ಏನೇನು ಶಾಪಿಂಗ್ ಮಾಡಿದ್ವಿ ಅನ್ನೋದು ನಿಮ್ಗೆ ಶೇರ್ ಮಾಡ್ತೀನಿ ನಾನು ಅಂತ ಹೇಳಿದ್ದೆ. ಆವತ್ತಿನ ಬ್ಲಾಗ್ ತುಂಬಾ ಲೆಂದಿ ಆಗಿತ್ತು. ಅದಕ್ಕೆ ನಾನು ಇವತ್ತೇನೈತಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೀವಪ್ಪ ಅನ್ನೋದನ್ನು ಶೇರ್ ಮಾಡಾಕತ್ತೀನಿ ನೋಡ್ರಿ. ಸಿಕ್ಕಾಪಟ್ಟಿ ಬಿಸಿಲಿತ್ತು ರೀ. ಸಿಕ್ಕಾಪಟ್ಟಿ ಬಿಸಿಲಿನಾಗ ಎಲ್ಲ ಅಡ್ಡಾಡಿ ಟಯರ್ಡ್ ಆಗಿದ್ವಿ. ಬಂದವ್ರು ಅಂದ್ರೆ ಫುಲ್ ಹೈ ಫ್ಯಾನ್ ಹಾಕ್ಕೊಂಡು ಇಲ್ಲೇ ಹಾಲ್ನಾಗ ಎಲ್ಲರೂ ಸ್ವಲ್ಪ ರಿಲ್ಯಾಕ್ಸ್ ಮಾಡಾಕತ್ತೀವಿ. ಊಟ ಅಂತೂ ಆಗ್ಲೇ ಇಲ್ಲ, ಯಾಕಂದ್ರೆ ಅಲ್ಲೇ ಸ್ವಲ್ಪ ಎಗ್ ಪಪ್ಸ್ ತಿಂದಿದ್ದು ಅಷ್ಟೇ. ಅಡುಗೆ ಅಂತೂ ಇತ್ತು ರೀ ಮನೆ ಒಳಗೆ. ಬಟ್ ಬಿಸಿಲೊಳಗೆ ಅಡ್ಡಾಡಿದ್ದಕ್ಕೆ ಮತ್ತು ಟೈಮು ಮುಗಿದ್ಬಿಟ್ಟೈತೆ ರೀ. ಒಂದು 5 ಗಂಟೆ ಆಗಿತ್ತು ಮನೆಗೆ ಬಂದಾಗ. ಸೊ ಮಧ್ಯಾಹ್ನದ ಊಟ ಸ್ಕಿಪ್ ಆತಂತನೇ ಹೇಳ್ಬೋದು ಇವತ್ತು. ಹಾಗೇನ ರಿಲ್ಯಾಕ್ಸ್ ಮಾಡಾಕತ್ತೀವಿ. ಮತ್ತು ಮಾಮ ಅದ ಕೇಳ್ತಾ ಇದ್ರು. ಮೊದಲ ಬೀರಪ್ಪಗೆ ತಂದಿದ್ದು ಮೊಬೈಲ್ ಚೆಕ್ ಮಾಡಾಕತ್ತಿದ್ರು, ಎಷ್ಟು ಕೊಟ್ರಿ ಏನು ಕೊಟ್ರಿ ಅಂತ. ಅದನ್ನೆಲ್ಲ ಹೇಳಿದ್ವಿ. ಹಾಗೆ ಬೀರಪ್ಪಗೆ ಅಂದ್ರೆ ಮಗಗೆ ಹೇಳಾಕತ್ತಿದ್ರು, ಮೊಬೈಲ್ ಕೊಟ್ಟೈತೆ ಅಂತ ಹೇಳಿ ಟೈಮ್ ಪಾಸ್ ಮಾಡೋಂಗಿಲ್ಲ, ನಿನ್ನ ಸ್ಟಡಿ ಪರ್ಪಸ್ ಕೊಡಿಸಿದ್ದೈತಿ, ಚೆನ್ನಾಗಿ ನೀನು ಸ್ಟಡಿ ಮಾಡಬೇಕು. ಮತ್ತು ಈಗ ಹೆಂಗೆ ಇಬ್ಬರಿಗಿಂತ ನೀನು ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ತೊಗೊಂಡು ಇನ್ನು ಮುಂದೆನೂ ಹಂಗೆ ಒಳ್ಳೆ ಸ್ಟಡಿ ಮಾಡಿ ಅವ್ರಿಗಿಂತನೂ ಮುಂದೆನೇ ಇರಬೇಕು, ಅಕ್ಕ ನನ್ಗಿಂತನೂ ನೀ ಹೆಚ್ಚಿಗೆ ಮಾಡಬೇಕು ಅಂತ ಅದನ್ನು ಇರ್ತದಲ್ರಿ ತಂದೆಗಳದು ಬುದ್ಧಿ ಮಾತು ಹೇಳೋದು. ಅದನ್ನು ಅವನಿಗೆ ಹೇಳ್ತಾ ಇದ್ರು. ಎಲ್ಲರ ನೀ ಇದ್ರಾಗ ಮೊಬೈಲ್ನಾಗ ಗೇಮ್ ಮಾಡ್ಕೊಂತ ಕುಂತ್ನೆ, ವಿಡಿಯೋ ನೋಡ್ಕೊಂತ ಕುಂತ್ನೆ, ಹಾಗೆಲ್ಲ ಮಾಡೋ ಹಂಗಿಲ್ಲ ನೋಡು, ಅಭ್ಯಾಸದ ರಿಲೇಟೆಡ್ ಅಷ್ಟೇ ಬಳಸಬೇಕು, ಅಭ್ಯಾಸ ಕಡೆನ ಜಾಸ್ತಿ ಗಮನ ಕೊಡ್ಬೇಕು ನೀನು ಅಂತ ಹೇಳಿ ಅದನ್ನು ಅವನಿಗೆಲ್ಲ ಹೇಳಿದರು. ಆಮೇಲೆ ಏನೈತಿ, ನಮ್ಮ ಅತ್ತೆಯವರ ಅವ್ರ ಮನೆಗೆ ಹೋಗಿದ್ದರು ರೀ. ನಾವೆಲ್ಲರೂ ಪ್ಯಾಟಿಗೆ ಹೋಗಿದ್ವಲ್ಲ, ಸೊ ಹೀಗಾಗಿ ಅವ್ರ ಮನೆಗೆ ಹೋಗಿದ್ರು. ಈಗ ನಾವು ಬಂದ ತಕ್ಷಣ ಅಂದ್ರೆ ಅವರು ಕೂಡ ಬಂದರು ನೋಡ್ರಿ. ಈಗ ಅವ್ರಿಗೆ ಇರ್ತದಲ್ರಿ ಎದಕ್ಕೆ ಹೋಗಿದ್ರು, ಏನೇನು ತಂದರು ಎಲ್ಲರಿಗೂ ಇರ್ತದಲ್ರಿ. ಅಂದ್ರೆ ಏಜ್ ಆದಮೇಲೆ ಸಣ್ಣ ಹುಡುಗರದೊಂದು ಬುದ್ಧಿ ಬರ್ತೈತಂತ. ಅವ್ರಿಗೆ ಆ ಥರ ಸಣ್ಣ ಮಕ್ಕಳ ಥರ ಇಚ್ಛಾಶಕ್ತಿಗಳು ಬರ್ತಾವಂತ. ನಮ್ಮ ಮನ್ಯಾಗ ಕರ್ಕೊಂಡು ಹೋಗಂಗಿಲ್ಲ, ಮತ್ತು ಏನು ತೊಗೊಂಡು ಬಂದಿರ್ಬೋದು, ನನಗೇನು ತಂದಿರ್ಬೋದು, ತಿನ್ನಕ್ಕೇನು ತಂದಿರ್ಬೋದು, ಒಂದು ಕ್ಯೂರಾಸಿಟಿ ಇರ್ತೈತಂತ್ರಿ. ಅದೊಂದು ಏಜ್ ಆದಮೇಲೆ ನಾವು ಅಪ್ಪಾಜಿನ ಆ ಥರ ನಾವು ನೋಡೇವ್ರಿ. ಅಪ್ಪಾಜಿಗೆ ಹೋಗುವಾಗ ಸಣ್ಣ ಹುಡುಗರಿಗೆ ತಮ್ಗೆ ಏನಾರು ಬೇಕಾದರೆ ಹೇಳೋರು, ನಾವು ಬರೋ ತನಕ ವೇಟ್ ಮಾಡೋರು. ಊಟ ಸಹಿತ ಮಾಡ್ತಿದ್ದಿಲ್ಲ ಅಪ್ಪಾಜಿ. ಏನು ತೊಗೊಂಬರ್ತಾರೆ ನಾ ಹೇಳಿ ತೊಗೊಂಡು ಬರ್ತಾರೇನೋ ಅಂತ ಅವ್ರು ಪ್ರತಿ ಸಾರಿ ಹೇಳೋದು ಅಷ್ಟೇ. ಚುರುಮರಿ, ಖಾರದಾನಿ ಬಿಟ್ಟರೆ ಗಿರ್ಮಿಟು, ಮಿರ್ಚಿ ಈ ಥರ ಅದನ್ನು ವೇಟ್ ಮಾಡೋರು ಅಂತ ಹೇಳಿ. ಸೊ ಅದೇ ರೀತಿ ಅತ್ತೆಯವರು ಹಂಗೆ ಅಂಥೇಳಿ ಎಲ್ಲರಿಗೆ ಹಂಗೆ ಆಕೈತಂತ್ರಿ. ಅದು ಒಂದು ವಯಸ್ಸಾದಮೇಲೆ ಅದಕ್ಕೋಸ್ಕರ ಅವರು ಕೂಡ ಏನೇನು ತೊಗೊಂಬಂದಾರ ಏನೇನಿಲ್ಲ ಅಂಥೇಳಿ ಅದನ್ನ ನೋಡಾಕತ್ತಿದ್ರು ನೋಡ್ರಿ. ಏನೈತಿ, ಫಸ್ಟಿಗೆ ಮಾಮಾರಿಗೆ ತಂದಂಥ ಟೀ ಶರ್ಟು ಪ್ಯಾಂಟು ಕೊಟ್ಲ ತಂಗಿ. ಸೊ ಟ್ರಯಲ್ ನೋಡಿಬಿಡು ಅಂಥೇಳಿ ಟೀ ಶರ್ಟ್ ಇದನ್ನೇ ನಾವು ಚಾಯ್ಸ್ ಮಾಡಿದ್ವಿ ರೀ. ತಂಗಿ ಇನ್ನೂ ಬೇಡನಾತಿದ್ಲ, ಇದಕ್ಕೆ ಕಾಲರ್ ಇಲ್ಲ ಏನಿಲ್ಲ ಅಂತ. ಇಲ್ಲ ತಗೋ ಸರಿ ಆಗ್ತೈತೆ ಹಾಕೋತಾನ ಮಾಮ ಅಂತಂದ್ವಿ. ಚೆನ್ನಾಗಿತ್ತು. ಸೊ ಟೀ ಶರ್ಟ್ ಹಾಕ್ಕೊಂಡ್ರು ಪರ್ಫೆಕ್ಟಾಗಿತ್ತು. ಇನ್ನು ಪ್ಯಾಂಟ್ ಫಾರ್ಮಲ್ಲ ಬೇಕಂದಿದ್ರು. ಸೊ 2 ಫಾರ್ಮಲ್ ಪ್ಯಾಂಟ ತೊಗೊಂಬಂದಿದ್ಲಕ್ಕಿ ಅವ್ರ ಮನೆಯವರಿಗೆ, ಯಜಮಾನ್ರಿಗೆ. ಸೊ ಅವ್ರು ಅದನ್ನು ಹಾಕ್ಕೊಂಡು ಟ್ರಯಲ್ ನೋಡಾಕತ್ತಿದ್ರು. ನೋಡೇ ಬಿಡ್ತೀನಿ. ಮತ್ತು ಏನಾದರೂ ಆಲ್ಟ್ರೇಷನ್ ಇದ್ರೆ ಮಾಡ್ಸೋಕೆ ಬರ್ತೈತಿ, ಇಲ್ಲ ಸೈಜ್ ಇದ್ರೆ ಎಕ್ಸ್ಚೇಂಜ್ ಮಾಡ್ಸೋಕೆ ಬರ್ತೈತೆ ಅಂತ ಹೇಳಿ ಅವರು ಕೂಡ ಟ್ರಯಲ್ ಮಾಡಾಕತ್ತಾರ್ರಿ ಈಗ. ಮತ್ತು ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್, ಕರೆಕ್ಟ್ ಅಂದ್ರೆ ಕರೆಕ್ಟ್ ಪರ್ಫೆಕ್ಟ್. ನಾನು ಟೇಲರ್ ಕಡೆ ಹೊಲಿಸ್ದಂಗನ ಬಂದೈತಿ, ಏನು ಚೇಂಜಸ್ ಬೇಡ ಇದ್ರೊಳಗೆ, ಪರ್ಫೆಕ್ಟ್ ಐತಿ ಅಂತ ಹೇಳಾಕತ್ತಿದ್ರು. ಮತ್ತು ನಮ್ಮ ಬೀರಪ್ಪ ತೊಗೊಂಡಂಥ ಡ್ರೆಸ್ ಅಲ್ಲೇ ಟ್ರಯಲ್ ಮಾಡಿ ಹಾಕ್ಕೊಂಡು ನೋಡೇ ಬಂದಿದ್ದ. ಸೊ ಹೀಗಾಗಿ ಇಲ್ಲೇನು ಹಾಕ್ಕೊಳ್ಳಿಲ್ಲ ರೀ ಅವನ್ನ, ಜಸ್ಟ್ ತೋರಿಸ್ತೀವಿ ಯಾವ್ದು ತೊಗೊಂಡಾನಂತ ಹೇಳಿ. ಸೊ ನೋಡಿರಿ, ಒಂದು ಬ್ಲ್ಯಾಕ್ ಪ್ಯಾಂಟ್, ಒಂದು ಒಂಥರ ಸಿಮೆಂಟ್ ಕಲರ್ ಅನ್ಬೋದು, ಗ್ರೇ ಕಲರ್. ಸೊ ಅದನ್ನು ಮಾಮಾರಿಗೆ ತೊಗೊಂಡು ಬಂದಿದ್ದಿತ್ತು. ಸೊ ಅವರು ಟ್ರಯಲ್ ನೋಡಕತ್ತಾರ್ರಿ. ಮತ್ತು ನಾನು ಹೇಳ್ತಾ ಇದ್ದೆ ಪ್ರತಿ ಸಾರಿ ನಿಮ್ಗೆ, ನಾ ಸುಮ್ಮನೆ ಹೋಗಿರ್ತೀನಿ, ಏನು ತೊಗೊಳ್ಲಿಕ್ಕೂ ಹೋಗಿರ್ತೀನಿ ಅಂತ. ಬಟ್ ಇವತ್ತು ಹಂಗಾಗಲಿಲ್ಲ. ನಾನೇನೇನು ತೊಗೊಂಡೀನಿ ಅದನ್ನು ಕೂಡ ತಿಳಿಸ್ತೀನಿ. ಇದು ಬಂದುಬಿಟ್ಟು ಭೂಮಿಗೆ ತಂಗಿ ಕೊಡಿಸ್ತಂಥ ಡ್ರೆಸ್ ನೋಡ್ರಿ. ಆಕೆ ಕಡೆ ವೈಟ್ ಅಥವಾ ಹಾಫ್ ವೈಟ್ ಕಲರ್ ಇರಲಿಲ್ಲ ಅಂತ. ಸೊ ಹೀಗಾಗಿ ಇದನ್ನು ತೊಗೊಂಡಾಳ. ಸೊ ಟ್ರಯಲ್ ನೋಡಂದ್ವಿ, ಹಾಕ್ಕೊಂಡಾಳ. ಮತ್ತು ಟೈಟ್ ಅದು ಆದ್ರೆ ಎಕ್ಸ್ಚೇಂಜ್ ಮಾಡೋಣ ಅಂತ ಹೇಳಿ. ಇಲ್ಲ ನೋಡಿ, ಇಲ್ಲಿ ಎಷ್ಟೆಲ್ಲ ಫ್ರೀ ಐತಿ, ಆರಾಮೈತಿ, ಕರೆಕ್ಟ್ ಐತಿ ಅಂಥೇಳಿ. ದುಪ್ಪಟ್ಟ ಅಂತೂ ಇದ್ರದ್ದು ಅಟ್ರಾಕ್ಟಿವ್ ಅಂತಲೇ ಹೇಳ್ಬೋದು. ಡ್ರೆಸ್ಸಿಗೆ ಸಖತ್ತಾಗೈತಿ ರೀ ದುಪ್ಪಟ್ಟ, ಚೆನ್ನಾಗೈತಿ. ಮತ್ತು ದೊಡ್ಡ ಸೈಜಲ್ಲೇ ಐತಿ. ಮಸ್ತ್ ಅಂದ್ರೆ ಮಸ್ತ್. ಒಂದು ಫೋಟೋ ತೆಗೀರಿ ಅನ್ನತ್ತಿದ್ರು ಮಾಮ. ಅಯ್ಯ, ಇಷ್ಟೊತ್ತರ ಡ್ರೆಸ್ಸರ ಹಾಕ್ಕೊಂಡಿದ್ದೆ, ಯಾವಾಗಾರ ನಿಲ್ಬೇಕಿಲ್ಲ, ಡ್ರೆಸ್ ಕಳ್ಕೊಂಬಂದು ನಿಂದ್ರಾಕತ್ತಿಯಲ್ಲ ಫೋಟೋಕ್ಕೆ ಅಂತ ನಾ ಅನ್ನಕತ್ತಿದ್ದೆ. ನೋಡಕ್ಕ ಏನು ಮಾಡ್ತಿ, ಇಂಥ ಮಾವುಗಳದಾರ ನೋಡು ಏನು ಮಾಡ್ತಿ ಅಂತ ನಮ್ಮ ಭೂಮಿಕಾ ಹೇಳಾಕತ್ತಿದ್ಲು, ಚಾಸ್ತಿ ಮಾಡಾಕತ್ತಿದ್ಲು. ಮತ್ತು ಸ್ನೇಹಿತರೆ, ಭೂಮಿಗೆ ಈ ಒಂದು ಡ್ರೆಸ್ ಹೆಂಗೆ ಅನ್ಸಾಕತ್ತೈತಿ ನೀವು ಕೂಡ ತಿಳಿಸ್ರಿ. ಇದಾದ ನಂತರ ಹೇಳಿದ ಹಾಗೆ ಒಂದು ಟೈಪ್ ಗಾಗ್ರಾ ಒಳಗೆ ಪ್ಲಾಜೋ ಪ್ಯಾಂಟ್ ಟೈಪ್ ಅದನ್ನು ತೊಗೊಂಡ್ಲ ರೀ. ಅದನ್ನು ಚಾಯ್ಸ್ ಮಾಡಿದ್ವಿ, ಗೊತ್ತನೇ ಐತಿ ನಿಮ್ಗೆ. ಅದನ್ನು ಕೂಡ ಹಾಕಿ ತೋರ್ಸಾಕತ್ತಾಳೆ ನೋಡ್ರಿ.
ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಸ್ನೇಹಿತರೆ. ಇದಂತೂ ಸಖತ್ ವರ್ಕ್ ಐತಿ. ಟಾಪ್ ಅಂತೂ ಮಸ್ತ್ ಬ್ಯೂಟಿಫುಲ್ ಆಗಿತ್ತು. ವೈನ್ ಕಲರ್ ಒಳಗೈತಿ. ಗ್ರ್ಯಾಂಡ್ ಅಂದ್ರೆ ಗ್ರ್ಯಾಂಡ್ ಐತಿ. ಮತ್ತು ಅಕ್ಕಿ ಒಂದು ಪರ್ಸ್ನಾಲಿಟಿಗೆ ಸಖತ್ತಾಗಿ ಕಾಣಿಸಕತ್ತಿತ್ತು. ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಭೂಮಿ ಸಖತ್ತಾಗೈತಿ, ಮಸ್ತ್ ಕಾಣಕತ್ತಿ ಅಂತ ಹೇಳಿದ್ವಿ. ಆನಂತರ ಏನೈತಿ, ನಮ್ಮ ಚಿನ್ನೂ ವೇರ್ ಮಾಡಿ ನೋಡಿದ್ಲು, ಹಾಗೆ ವೈಷ್ಣವಿ ಕೂಡ ವೇರ್ ಮಾಡಿ ನೋಡಿದ್ಲು. 3 ಮಂದಿಗೂ ಫಿಟ್ ಆಗಿತ್ತು. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ. ಮತ್ತು ಅದು ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಸ್ನೇಹಿತರೆ. ಅದನ್ನು ನಮ್ಮ ಸಣ್ಣ ಅತ್ತಿಯವರು ಕೊಡಿಸಿದ್ರು. ಬಟ್ ಪ್ರೈಸ್ ಸ್ವಲ್ಪ 3000 ಹೇಳಿದ್ರು ಅದಕ್ಕೆ. ಸೊ ಮತ್ತು ಅವರಿಗೆ ಹೆವಿ ಆಗಕತ್ತಿತ್ತು. ಹೀಗಾಗಿ 1000 ರುಪೀಸ್ ನಾನು ಹಾಕಿ ಅದನ್ನು ಕೊಡಿಸಿದ್ವಿ. ಯಾಕಂದ್ರೆ ನಮಗಂತೂ ಅದನ್ನು ಬಿಡೋ ಮನಸ್ಸನೇ ಇರಲಿಲ್ಲ. ಚಿಕ್ಕಮ್ಮನೂ ಬೇಡ ಅನ್ನಕತ್ಲು, ಭೂಮಿನೂ ಬೇಡ ಅನ್ನಕತ್ಲು. ತುಂಬ ಅಂದ್ರೆ ತುಂಬ ಕಾಸ್ಟ್ಲಿ ಆಯ್ತು, ಬೇಡ ಇದು ಅಂಥೇಳಿ. ಬಟ್ ನಮಗೆ ಅದನ್ನು ನೋಡಿದ ತಕ್ಷಣ ಅಂದರೂ ಬಿಡಾಕನ ಮನಸ್ಸಾಗಲಿಲ್ಲ. ಅಷ್ಟೊಂದು ಕಲರೂ ಸಖತ್ತಾಗಿತ್ತು, ಡಿಸೈನೂ ಸಖತ್ತಾಗಿತ್ತು. ಹೀಗಾಗಿ ಇಲ್ಲ ಇದನ್ನ ತೊಗೊಂಡ್ಬಿಡೋಣ ಅಂಥೇಳಿ ಅದನ್ನ ತೊಗೊಂಡು ಬಂದ್ವಿ. ಮತ್ತು ಈ ಬಟ್ಟೆ ನಮ್ಮ ಬೀರಪ್ಪನೂ ನೋಡ್ರಿ. ಟಿ ಶರ್ಟ್ ಬಂದುಬಿಟ್ಟು ತಂಗಿನ ಕೊಡಿಸಿದ್ಲು. ಟಿ ಶರ್ಟ್ ಚೆನ್ನಾಗೈತೆ ಅಂಥೇಳಿ. ಮತ್ತು ಪ್ಯಾಂಟು ಶರ್ಟು ನಾನು ಅವನಿಗೆ ಗಿಫ್ಟ್ ಅಂತ ಹೇಳಿದ್ದೆ ನಿಮ್ಗೆ, ಅದನ್ನು ತೊಗೊಂಡು ಬಂದ್ವಿ. ನಂದು 4 ತಿಂಗಳದಿಂದ ಯೂಟ್ಯೂಬ್ ಪೇಮೆಂಟ ಬಂದಿದ್ದಿಲ್ಲ ರೀ. 4 ತಿಂಗಳ ಪೇಮೆಂಟ್ ಅಂದರೂ ಏನು ಲಕ್ಷಾಂಗಟ್ಲೆ ಅಲ್ಲ ಸಾವಿರಾರು ಗಟ್ಟಲೆ ಅಲ್ಲ. ಜಸ್ಟ್ 9000 ರುಪೀಸ್. 4 ಮಂತ್ಸಿಗೆ 9000 ರುಪೀಸ್ ಬಂದಿತ್ತು. ಇಷ್ಟರ ಮ್ಯಾಗ ನೋಡ್ರಿ, ನೀವು ಎಲ್ಲರೂ ಇನ್ನೂ ನನಗೆ ಹೆಚ್ಚಿನ ಸಪೋರ್ಟ್ ಮಾಡಬೇಕಂತ ಅನ್ಕೊಳ್ತೀನಿ ನಾನು. ಇನ್ನೂ ಶೇರ್ ಮಾಡಿರಿ ಜಾಸ್ತಿ. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸ್ಯಾಲ್ರಿ ಬರೋ ಹಂಗಾರ ನನಗಾದ್ರೆ ನನ್ನ ಜೀವನಕ್ಕೆ ಭಾಳ ಉಪಯೋಗ ಆಗ್ತೈತಿ, ಭಾಳ ಹೆಲ್ಪ್ ಆಗ್ತೈತಿ. ಸೊ 4 ತಿಂಗಳಿಗೆ 9000 ಅಂದ್ರೆ ಎಲ್ಲಿಗೆ ಹೋಯ್ತು ನೋಡ್ರಿ. ನಾ ಮಾಡೋ ಶ್ರಮಕ್ಕೆ ಏನೇನೂ ಇಲ್ಲ ಅಂತ ಹೇಳ್ಬೋದು. ಅದಾದ ನಂತರ ಹೇಳಿದ್ದೆ ನಿಮ್ಗೆ, ಗ್ರ್ಯಾಂಡ್ ಫಂಕ್ಷನ್ ವೇರ್ ನನ್ನ ಹತ್ರ ಡ್ರೆಸ್ಸನ್ನ ಇಲ್ಲ ಅಂತ ಹೇಳಿ. ಮತ್ತು ಹೆಂಗೂ ಶಾಪಿಂಗ್ ಹೋಗಿದ್ವಿ, ನಂದು ಸ್ಯಾಲ್ರಿ ಅದ ಬಂದಿತ್ತು. ಮತ್ತು ಇಷ್ಟು ಕಷ್ಟ ಬೀಳೋದರ ಮತ್ತು ಅಟ್ಲೀಸ್ಟ್ ನನಗೋಸ್ಕರ ಏನು ನೀಡೈತೆ ಅಷ್ಟರ ತೊಗೊಳ್ಬೋದಲ್ಲ ಅಂತ ವಿಚಾರ ಮಾಡಿ ನಾನು 2 ಡ್ರೆಸ್ ಮಟೀರಿಯಲ್ ಪರ್ಚೇಸ್ ಮಾಡಿದೆ ರೀ. ನೋಡ್ತಾ ಇರ್ಬೋದು. ಒಂದು ನೇರಳೆ ಕಲರ್ ಐತಿ, ನೇರಳೆ ಹಣ್ಣಿನ ಕಲರ್. ಒಂದು ಏನೈತಿ ಗ್ರೀನ್ ಕಲರ್, ಮೆಹಂದಿ ಕಲರ್ ಐತಿ. 2 ಡ್ರೆಸ್ ಮಟೀರಿಯಲ್ಸ್ ತೊಗೊಂಡೆ. ಮತ್ತೇನೈತಿ ನೈಟಿ ತೊಗೊಂಡೆ ಅಂತ ಕೂಡ ಹೇಳಿದೆ. ನೈಟಿ ತೊಗೊಂಡೆ, 3 ನೈಟಿ ತೊಗೊಂಡೆ ರೀ. ಯಾಕಂದ್ರೆ ಮೊನ್ನೆ ಹೊಸ ತೊಗೊಂಡು ಬಂದಿದ್ದು, ಈಗ ಆಲ್ರೆಡಿ ಉಡಾಕ್ ತೆಗೆದುಬಿಟ್ಟೀನಿ. ಎಲ್ಲರೂ ಊರಿಗದು ಹೋದ್ರೆ ಮಾಡಿದ್ರೆ ಹೊಸವು ಇರಲಿ ಅಂತ ಅವನೊಂದಿಷ್ಟು ತೊಗೊಂಡೆ. ದುಡ್ಡಿದ್ದಾಗ ತೊಗೋಬೇಕು. ನನ್ನ ಹತ್ರ ಯಾವಾಗಲೂ ದುಡ್ಡು ಇರೋಂಗಿಲ್ಲ, ನಿಮಗೂ ಗೊತ್ತಾನೆ ಐತಿ. ಸೊ ನಾನಾರ ಯಾರಿಗಾಗಿ, ನನಗೋಸ್ಕರ ಇಲ್ಲಾಂದ್ರೆ ಮತ್ತೆ ತೊಗೊಂಡು ಏನು ಮಾಡೋದು ಅಂಥೇಳಿ, ಹೆಂಗೂ ಸ್ಯಾಲ್ರಿ ಬಂದಿತ್ತಲ್ಲ ಅಂಥೇಳಿ ತೊಗೊಂಡೆ. ಮತ್ತು ಭೂಮಿಗೆ ಒಂದು ಸ್ವಲ್ಪ ಹಾಕಿದೆ ಅಮೌಂಟ್, ಹಾಗೆ ಬೀರಪ್ಪಗೆ ಒಂದು ಸ್ವಲ್ಪ ಗಿಫ್ಟ್ ಕೊಟ್ಟೆ. ಸೊ ಈ ರೀತಿಯಾಗಿ ಬಂದು ಪೇಮೆಂಟ್ನ ಈ ರೀತಿಯಾಗಿ ನಾನು ಯುಟಿಲೈಸ್ ಮಾಡಿಕೊಂಡೆ ಅಥವಾ ಖರ್ಚು ಮಾಡಿದೆ ಅಂತಲೇ ಹೇಳ್ರಿ. ನನಗೇನು ಭಾಳ ಖುಷಿ, ನನಗೇನು ಬೇಜಾರು ಅಂತೇನಿಲ್ಲ. ಆಮೇಲೆ ಏನೈತಿ, ವೈಷ್ಣವಿ ಸ್ಲಿಪ್ಪರ್ ತೊಗೊಂಡ್ರು ನೋಡ್ರಿ ಹೊಸವು. ಭಾರತಿ ಚಿಕ್ಕಮ್ಮನ ಕೊಡಿಸಿದ್ರು ಆಕೆಗೆ, ವೈಷ್ಣವಿಗೆ. ಆಮೇಲೆ ಭೂಮಿನೂ ತೊಗೊಂಡಾಳ, ಆಕೆಯು ಬೇರೆ ಇದಾವೆ ಸ್ವಲ್ಪ. ಇವು ವೈಷ್ಣವಿವು ಸಖತ್ತಾಗಿದ್ದಾವೆ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವಕ್ಕ, ನನಗೂ ಇಷ್ಟ ಆದವು ಅಂತ ಅದನ್ನ ಹಾಕ್ಕೊಂಡು ತೋರ್ಸಕತ್ತಿದ್ಲು. ಇಷ್ಟೊಂದು ಶಾಪಿಂಗ್ ಆಯ್ತು ನೋಡ್ರಿ ಸ್ನೇಹಿತರೆ. ಸಖತ್ತಾಗಿತ್ತು. ಮತ್ತು ಡ್ರೆಸ್ ನೀವು ವೇರ್ ಮಾಡಿರಿ ಅಂದ್ವಿ. ಇದು ಚಿನ್ನು ಹಾಕ್ಕೊಂಡಿದ್ದ ವಿಡಿಯೋನ ಮಾಡಲಿಲ್ಲ ನಾನು, ಆಕೆಗೂ ಸಖತ್ತಾಗಿತ್ತು. ಬಟ್ ಫೋಟೋ ಐತಿ, ಹಾಕ್ತೀನಿ. ನಂತರದಲ್ಲೇ ವೈಷ್ಣವಿ ವೇರ್ ಮಾಡಿದ್ಲು. ಈ ಒಂದು ಅದಕ್ಕೆ ಏನಂತೀರಿ ನಂಗೆ ನೆನಪಾಗವಲ್ತಾಗೈತಿ, ಗಾಗ್ರಾ ಟೈಪ್ ಏನು ತೊಗೊಂಡೇವಿ ಅದನ್ನು. ಆಮೇಲೆ ನೋಡ್ರಿ ಭೂಮಿ ಡ್ರೆಸ್ ಹಾಕ್ಕೊಂಡು ನೋಡಾತಾಳೆ ನನ್ನ ಮಗಳು. ಎಲ್ಲನೂ ಒಬ್ರದ್ದು ಡ್ರೆಸ್ಸು ಎಲ್ಲರೂ ವೇರ್ ಮಾಡಿದರು. ಸೊ ನಾವು ಇದನ್ನೆಲ್ಲ ಮಾಡತ್ತಿದ್ವಿ, ಗಂಡು ಮಕ್ಳಿಗೆ ಕೆಲಸ ಕೊಟ್ಟಿದ್ವಿ. ಯಾಕಂದ್ರೆ ಬೆಳಗ್ಗೆ ವಾಷಿಂಗ್ ಮಿಷಿನ್ ಬಟ್ಟೆ ಮೇಲೆ ಹಾಕಿ ಹೋಗಿದ್ವಿ ಟೆರೆಸ್ ಮೇಲೆ, ತಕ್ಕೊಂಬಂದು ಬಿಡೋರಿಪ್ಪ ಅಂತ. ಸೊ ತಕ್ಕೊಂಡು ಬಂದ್ರು ಅವರು. ಆಮೇಲೆ ಏನೈತಿ, ಎಲ್ಲ ಡ್ರೆಸ್ ನೀಟಾಗಿ ಮಡಿಚಿ ಎತ್ತಿಟ್ರು. ಮತ್ತು ಎಲ್ಲ ಶಾಪಿಂಗ್ ನಿಮ್ಗೆ ಹೆಂಗೆ ಅನ್ನಿಸ್ತು, ಬಟ್ಟೆ ಹೆಂಗೆ ಅನಿಸಿದ್ವು ಖಂಡಿತವಾಗ್ಲೂ ತಿಳಿಸ್ರಿ. ಇದಿಷ್ಟಾಗಿತ್ತು ಸೋಮವಾರದ ಬ್ಲಾಗ್. ನೆಕ್ಸ್ಟ್ ಡೇ ಟ್ಯೂಸ್ಡೇ ನೋಡ್ರಿ. ಹೆಂಗೂ ಸೋಮವಾರ ದಿವಸ ಶಾಪಿಂಗು ಹೋಗೋದೈತಿ. ಮತ್ತು ಇವರೆಲ್ಲರೂ ಬಂದಾರ ಅಂಥೇಳಿ ಅವತ್ತೊಂದು ದಿವ್ಸ ರಜೆ ಮಾಡಿದ್ಲು ಕಾಲೇಜ್ ಚಿನ್ನು. ಆದ್ರೆ ರಜೆ ಜಾಸ್ತಿ ಮಾಡೋಕ್ಕೆ ಬರೋಂಗಿಲ್ಲಲ್ರಿ. ಹೀಗಾಗಿ ಟ್ಯೂಸ್ಡೇ ಆಕಿ ಹೊಂಟಿದ್ಲು ಕಾಲೇಜಿಗೆ. ಆಕೆ ಟಿಫನಿಗೋಸ್ಕರ ಅಂದ್ರೆ ಬಾಕ್ಸಿಗಾಗಿ ನನಗೆ ಪಲಾವ್ನ ಬೇಕು ಅಂದ್ಲು. ನನ್ನ ಮಗಳಿಗೆ ಪಲಾವ್ ಎಷ್ಟು ಇಷ್ಟ ನಿಮಗೆ ಗೊತ್ತಾನೆ ಐತಿ. ಅದೇ ರೀತಿ ಭೂಮಿ ವೈಷ್ಣವಿನೂ ಅಕ್ಕ ಪಲಾವ ಮಾಡಿವತ್ತಂದರು. ಸೊ ಹೀಗಾಗಿ ಎಲ್ಲರಿಗೂ ನಾನು ಊಟಕ್ಕಂತ ಹೇಳಿ ಪಲಾವ್ ಮಾಡಿದ್ದೆ ರೀ. ಅಂದ್ರೆ ಸ್ವಲ್ಪ ಬೇಗ ಮಾಡಿದ್ದೆ, ಮಗಳ ಡಬ್ಬಿ ಒಯ್ತಾ ಅಂಥೇಳಿ. ನಾವೆಲ್ಲರೂ ಮಧ್ಯಾಹ್ನ ಊಟ ಮಾಡ್ತೇವೆ ಬಿಡ್ರಿ ಪಲಾವ್. ಬಟ್ ಇದು ಅರ್ಲಿ ಮಾರ್ನಿಂಗ್ ರೀ ಇದು, ಅದಕ್ಕೋಸ್ಕರ ಪಲಾವ್ ಮಾಡೇ ನೋಡ್ರಿ ಸ್ನೇಹಿತರೆ. ಬರ್ರಿ ಟ್ಯೂಸ್ಡೇ ಬ್ಲಾಗ್ ಕಂಟಿನ್ಯೂ ಆಕೈತಿ ಇದ್ರಾಗ. ಈಗ ಅದು ನೋಡ್ರಿ ಕಾಲೇಜಿಗೆ ಹೋಗ್ಬೇಕಾಕಿ ಮಸ್ತ್ 3 ದಿನ ಚೈನಿ ಹೊಡೆದಾಳ, ಹೌದಲ್ಲ? ನಾನೇ ಇಟ್ಟೇನಿ ತಂಗಿ ತೊಳೋದ.
ಇಲ್ಲೇನೋ ಮಕ್ಕೊಂಡಾರ. ಇವ್ರಿಗಿನ್ನೂ ಟೈಮ್ ಆಗಿಲ್ಲ. ಇವರೆಲ್ಲ ಆರಾಮ ಹೇಳ್ತಾರೆ. ಏನು ಮಾಡ್ತಾಳ ಮತ್ತೆ? ನಮ್ಮ ಚಿಕ್ಕಮ್ಮ ಲಘುನ ಎದ್ದು ಸ್ನಾನ ಮಾಡಿದ್ರು. ಸ್ನಾನ ಮಾಡಿ ಬಾಗಿಲು ಪೂಜೆ ಮಾಡಿ ಇನ್ನೇನು ರಂಗೋಲಿ ಹಾಕ್ತಾರೆ ನೋಡ್ರಿ. ಇದನ್ನ ದಿನ ನಮ್ಮ ಅತ್ತೆ ಮಾಡ್ತಿದ್ಲು. ಅದಕ್ಕೋಸ್ಕರ ಎದ್ದು ಬಂದು ನಿಂತಾಳೆ ಇಲ್ಲೇ ನಮ್ಮ ಅತ್ತೆ. ಕಸ ಹೊಡೆದು ಬಾಗಿಲ ಪೂಜೆ ಮಾಡಿದಿ ಅಂಥೇಳಿ ಮಗಳಿಗೆ ಕೇಳಾಕತ್ತಿದ್ಲು. ಸೊ ಮಾಡೇನು ತಗೋ, ನಾನು ರಂಗೋಲಿ ಹಾಕ್ತೀನಿ, ರಂಗೋಲಿ ಡಬ್ಬಿ ಕೊಡಂತ ರಂಗೋಲಿ ಡಬ್ಬಿ ಇಸ್ಕೊಂಡ್ಲ ಚಿಕ್ಕಮ್ಮ. ಈಗ ರಂಗೋಲಿ ಹಾಕ್ತಾರೆ ನೋಡ್ರಿ. ತಂಗಿ ಅಂತೂ ನೈಟ್ ಶಿಫ್ಟ್ ಇತ್ತು, ಸೊ ಡ್ಯೂಟಿಗೆ ಹೋಗಿದ್ಲ. ನಾವು ಅಷ್ಟೇ ಇದ್ವಿ. ಮಾಮಾರ್ದು ಬೆಳಗ್ಗೆ ಡ್ಯೂಟಿ ಇತ್ತು, ಅವರು ಕೂಡ 6 ಗಂಟೆ ಡ್ಯೂಟಿಗೆ ಹೋಗಿದ್ರು. ಹೀಗಾಗಿ ನಾನು ಚಿಕ್ಕಮ್ಮ ಎದ್ದಿದ್ವಿ. ಅವರು ಬೇಗನೆ ಸ್ನಾನ ಮಾಡ್ಕೊಂಡ್ರು ಚಿಕ್ಕಮ್ಮ. ಹಾಗೆ ಸ್ನೇಹಿತರೆ, ನೀವೆಲ್ಲ ವೆಕೇಷನ್ ಯಾವ ರೀತಿ ಸ್ಪೆಂಡ್ ಮಾಡಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ವೆಕೇಷನ್ ಒಳಗೆ, ಮತ್ತು ನಿಮ್ಮ ಮನೆಗೆ ಯಾರಾದರೂ ವೆಕೇಷನ್ ಕಳೀಲಿಕ್ಕೆ ಬಂದಿದ್ರಾ, ಹೆಂಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರಿ, ನನ್ನ ಜೊತೆ ಎಲ್ಲನೂ ಶೇರ್ ಮಾಡಿಕೊಡ್ರಿ. ನನಗೂ ಕೂಡ ಕ್ಯೂರಿಯಾಸಿಟಿ ತಿಳ್ಕೊಬೇಕಂತ ಹೇಳಿ. ಮತ್ತೇನಾಯ್ತಪ್ಪ, ಇಲ್ಲಿ ಹೆಣ್ಮಕ್ಳು ಮಕ್ಕೊಂಡಿದ್ರೆ, ಇಲ್ಲಿ ಗಂಡು ಮಕ್ಕಳು ಮಕ್ಕೊಂಡಾರ ನೋಡ್ರಿ. ಚಿಂಟು ಮತ್ತು ಬೀರಪ್ಪ ಎಬ್ಬಸ್ತಾ ಇದ್ದೆ. ಅವ್ರಿಗೂ ಕೂಡ ಇವತ್ತು ವಾಲಿಬಾಲ್ ಆಡೋಕ್ಕೆ ಹೋಗಲಿಲ್ಲ ಗ್ರೌಂಡಿಗೆ. ಅದನ್ನು ಹೇಳ್ತಾ ಇದ್ದೆ, ಎದ್ದೇಳೋ ಮೇಲೆ ಅಂತ, ನಾಳೆ ಹೋಗ್ತೀನಿ ಅಂತಂದ. ಸೊ ಹೀಗೆ ಅಲ್ರಿ ಹುಡುಗರು ಯಾರಾದರೂ ಬಂದರೆ ಇನ್ನೂ ಹೆಚ್ಚಿನ ಒಂದು ಅವರಿಗೆ ಎಕ್ಸ್ಕ್ಯೂಸ್ ಸಿಕ್ಕಂಗೆ ಆಗ್ಬಿಡ್ತೈತಿ. ಆಮೇಲೆ ಏನೈತಿ, ಮಗಳಿಗೆ ಸ್ವಲ್ಪ ಪಾತ್ರೆ ಎಲ್ಲ ಅವ್ರ ಜಗಕ್ಕೆ ಹಾಕಿ ಕೊಡುವ ನನಗೆ, ಅಂದ್ರೆ ಪಾತ್ರೆ ಬುಟ್ಟಿ ಕೆಳಗೆ ಹೋತಂದ್ರೆ ನನಗೆ ಇನ್ನೂ ಕೂಡ ಅಲ್ಲೇ ಕಟ್ಟೆ ಮ್ಯಾಗ ಸ್ಪೇಸ್ ಸಿಗ್ತೈತೆ ಅಡುಗೆ ಕೆಲಸ ಮಾಡಲಿಕ್ಕೆ. ಅದಕ್ಕೆ ಅದೊಂದು ಸ್ವಲ್ಪ ಪಾತ್ರೆ ಹಾಕಿ ನೀ ಸ್ನಾನಕ್ಕೆ ಹೋಗು ಅಂತಂದೆ. ಅದನ್ನು ಮಾಡಕತ್ತಿದ್ಲು ನೋಡ್ರಿ ಈಕೆ. ಮತ್ತು ಇವ್ರು ಎದ್ದು ಫ್ರೆಶ್ ಅಪ್ ಆದರು. ಈಗ ನೋಡ್ರಿ ಚಹಾ ಕೊಟ್ಟಿನವ್ರಿಗೆ. ಏನು ತಿನ್ನತಿ? ಖಾರಿ ಚಹಾ ಖಾರಿ. ಆತನ ಎಲ್ಲಿ ಚಹಾ ಅದ? ಕಡಿಮೆ ಆಯ್ತು ಬೀರು ಸಾಕ. ಒಂದು SLC ಮುಗೀತು, 86% ಮಾಡ್ಯಾನ ಮಗ. ಅದಕ್ಕೆ ಶಾಪಿಂಗ್ ಆಗೈತೆ ಅವಂಗೆ ಗಿಫ್ಟ್. ನಮ್ಮ ಚಿಂಟು 99.9 ಮಾಡ್ತಾನಂತ್ರಿ SLCಗೆ. ಹೌದಲ್ಲ, ಬೇಡಿದ್ದೆಲ್ಲ ಕೊಡಿಸ್ತಾರ ಅವ್ನು. ಬೈಕ್, ಫೋನ್ 95 ಮಾಡ್ಬಿಡ್ತೀನಿ. ಯಾಕೆ ಮಾಡ್ಯಾರಿದನಂತಾಳೆ ಈಗ ಅದನ್ನ. ಹೌದಾ ಚಿನ್ನಿ? ಈಗ ಯಾಕೆ ಮಾಡ್ಯಾರಂತ ಇದ ಬೇಸ್ ಬಿಡ್ಲೆ ಕೋಟ್ ಅವೇಲ್ ಯಾರು ಹಾಕೊಂಡ್ ಅಡ್ಡಾಡ್ತಾರ. ಮತ್ತೇನಿರ್ಬೇಕಿತ್ತ? ಕೋಟಿಗೆ ಯಾರು ರೌಂಡ್ ನೆಕ್ ಮಾಡಿಸ್ತಾರ್ಲಿ? ಅವರು ಸ್ಪೆಷಲ್ ಕಾಲೇಜ್. ಆಕಿಗೆ ಬೇಕಂತ ಅವ್ರ ಕಾಲೇಜ್ನವ್ರು ಕರೆಕ್ಟ್ ಇಟ್ಟಾರ. ತಲಿಯರ ಹಾಕೋದು ಒಂದು ಕುದುರೆ ಬೆಲೆ ಹಾಕೊಂಡಿರ್ತಾಳೆ, ಅದನ್ನ 20 ಸರಿ ಸವರಿಸ್ತಾಳೆ. ಅವು ಇನ್ನೂ ಅತ್ತಾಗಿತ್ತಾಗ ಎದ್ದು ಹೇಳ್ಬೇಕು ನೋಡಿ ಕೂದ್ಲು, ಹಂಗೆ ಮಾಡ್ತಾ. ಮುಗೀತು ಇವ್ರದ್ದು. ಹತ್ತಬೇಕಲ್ಲ, ನಾನು ಒಂದು ಟೀದಾಗ್ಲಿ ಅಂತ ಕಳ್ಸಿದ್ರೆ ಗೌಚ. ತಡಿ ಬರ್ತಾಳ, ಎದಕ್ಕೆ ಕುದಿರ್ತಿ? ಇನ್ನು ಡಬ್ಬಿಯಾರು ಕಟ್ಕೊಂಡ್ಲೇನ? ಇಲ್ಲ ಕಟ್ಕೊಂಡ್ಲ, ಏಟ್ ಹಾಕೊಂಡ್ಲ ಏಟು. ಅದ್ರಾಗ ಇಟ್ಟಿಟ್ಟು 2 ಅದಾವ ಡಬ್ಬಿ. ಏನು ಬಾಯ್.
ಬಾಡಿಗೆ ಐತಂತಾನ ಯಾವ್ರಿಗೆ ಗೊತ್ತಾ ಈಗ ಯಾವ್ರಿಗೆ ಅಂತ ಬಾಡಿಗೆ ಗೊಡಚಿ ಗೊಡಚಿ ಇರನ್ನ ಎಲ್ಲಿಂದ ಅಂತ ಬಾಡಿಗೆ ಎಲ್ಲಿಂದ ಅಂತ ಬಸ್ ನಾಷ್ಟ ಮಾಡ್ರಿ ಎಷ್ಟು ಮಾತಾಡ್ತೀರಿ ಮಾತಾಡಂಗಿಲ್ಲ ಕೇಳಿ ಅಣ್ಣ ಬಾಯ ತಿಂಗಳ ಮಮ್ಮಿ ನೋಡ್ರಿ ದೋಸ್ತ ಹಾಕತ್ತಲ್ರಿ ಎಷ್ಟು ದೋಸೆ ಬಾಯಾಗ ನೀರು ಯಾಕೆ ಬರತ್ತಾವ ಯಾಕೆ ಬರತ್ತಾವ ಹಂಗ ಬರ್ತಾವ ದೋಸ್ತ ಐತ್ರಿ ಕುರ್ಮಾ ಹೆಂಗೆ ಅಡ್ಡ ನೋಡು ಹೆಂಗೆ ಹಿಡ್ದಿ ನೋಡು ಮಧ್ಯಾಹ್ನ ಮಾಮಾರ್ ಡ್ಯೂಟಿಯಿಂದ ಬಂದಾದ ನಂತರ ಊಟ ಗಿಟ ಮುಗಿಸ್ಕೊಂಡು ಬೆನ್ಕಟ್ಟಿಗೆ ಹೊಂಟ್ರ ನೋಡ್ರಿ ಬೀರಪ್ಪಗೆ ಕಾಲೇಜ್ ಅಡ್ಮಿಷನ್ ಮಾಡಿಸಿ ಬರ್ತಾರಂತ ಫೋನ್ ಆಗತ್ ನೋಡು ಹಿಂಗ ಮರ್ತಂಗ ಎಲ್ಲರೂ ಮರ್ತಿ ಎಲ್ಲರೂ ಹಾಕೋತಾರಪ್ಪ ನಿಂಗೆ ಹೆಂಗ ಆಗುಲ್ಲದ ರೈನ್ ಕೋಟ ಕೇಳಿದ್ರ ಮತ್ ನಂಬರ್ ಇಲ್ಲ ಅಂತಾರ ಈಗ ಮತ್ ನೋಡ ನಾನು ಅದನ್ನ ಹಿಂಗೆ ಹಚ್ಚಂತ ನನಗ ಬಂದ್ರ ಬಂದ್ರ ಎಲ್ಲಾರು ಬಂದ್ರ ಮತ್ ಬೈತಾನ ಅದು ಕೊಟ್ಟ